ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಕೆಲವೊಂದು ತರಕಾರಿಗಳು ಒಂದು ಎರಡು ಇರುತ್ತೆ, ಸ್ವಲ್ಪನೇ ಇರುತ್ತೆ ಅಲ್ವಾ. ಆ ಟೈಮಲ್ಲಿ ಏನು ಮಾಡಿ ಅಂತಂದರೆ ಎಲ್ಲ ತರಕಾರಿಗಳನ್ನೂ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಮಾಡ್ಕೊಳ್ಳಿ. ನಾನು ಇವತ್ತು ತೋರಿಸ್ತಿಲ್ಲದಿನ್ನಲ್ಲ ಆ ಥರ ವೆರೈಟಿ ಚಪಾತಿ, ರೊಟ್ಟಿ ಅಥವಾ ಊಟದ ಜೊತೆ ಸೈಡ್ ಡಿಶ್ ಥರ ಅಥವಾ ವೈಟ್ ರೈಸ್ಗೆ ಇದನ್ನೇ ಬೇಕಾದರೆ ಪಲ್ಯ ನೆಂಚ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿಕೊಂಡು ನಾವು ಮಾಡೋದ್ರಿಂದ ಅದು ರುಚಿ ಅಂತೂ ಅದ್ಭುತವಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ 1 ಟೀ ಸ್ಪೂನ್ ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ 1 ದಪ್ಪ ಸೈಜ್ ಈರುಳ್ಳಿ ಸಣ್ಣದಾಗಿ ಮಾಡ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಫ್ರೈ ಆಗಿರೋವಂಥ ಘಮ ಬರ್ತಾ ಇದೆ. ಇವಾಗ 1 ಟೊಮೆಟೊ ಹಾಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡ ಒಂದು ಸ್ವಲ್ಪ ಸಾಫ್ಟ್ ಆಗಲಿ. ಎಲ್ಲ ತರಕಾರಿಗಳನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಟೊಮೆಟೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಟೊಮೆಟೊ ಸಾಫ್ಟ್ ಆಗ್ತಿದ್ದ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ. ಆವಾಗ ತರಕಾರಿ ಎಲ್ಲ ಬೇಯೋದಕ್ಕೆ ಸುಲಭ ಆಗುತ್ತೆ. 1 ಆಲೂಗೆಡ್ಡೆ, 4 ರಿಂದ 5 ತೊಂಡೆಕಾಯಿ ಗಾಲಿ ಆಕಾರದಲ್ಲಿ ಕಟ್ ಮಾಡ್ಕೊಳ್ತೀನಿ. ಮಿಕ್ಸ್ಡ್ ತರಕಾರಿ 1.5 ಬೌಲ್ ಇದೆ. ಹುರುಳಿಕಾಯಿ, ಕ್ಯಾರೆಟು, ಗೆಡ್ಡೆಕೋಸು ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದೇ ತರಕಾರಿ ಹಾಕೋಬೇಕು ಅನ್ನೋದು ಏನಿಲ್ಲ. ಹೀರೆಕಾಯಿ, ಸೋರೆಕಾಯಿ, ಪಡವಲಕಾಯಿ, ಎಲೆಯವರೆಕಾಯಿ ಈ ಥರ ಯಾವ ತರಕಾರಿ ನಿಮ್ಮ ಹತ್ರ ಇದೆ ಅದನ್ನೆಲ್ಲ ಹಾಕೋಬೋದು. ಬೀಟ್ರೂಟ್ ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತೆ, ಅದಕ್ಕೋಸ್ಕರ ಬೀಟ್ರೂಟ್ ಹಾಕಕ್ಕೆ ಹೋಗಬೇಡಿ. ಎಲ್ಲ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ 1-2 ನಿಮಿಷ ಬಾಡಿಸ್ಕೊಳ್ತೀನಿ. ತರಕಾರಿಗಳೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದ್ರದ್ದು ಒಂಚೂರು ಹಸಿ ಘಮ ಹೋಗ್ತಿದ್ದ ಹಾಗೆ 1 ಟೀ ಸ್ಪೂನ್ ಅಚ್ಕಾರದ ಪುಡಿ ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿ. 1 ಟೀ ಸ್ಪೂನ್ ಧನಿಯಾ ಪುಡಿ. ಇದನ್ನು ಹೊಂದಿಸ್ಕೊಳ್ಳೋಣ. ಎಲ್ಲ ತರಕಾರಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ. ನೀವು ಇದನ್ನು ಕುಕ್ಕರಲ್ಲೇ ಮಾಡಬೇಕು ಅನ್ನೋದು ಏನಿಲ್ಲ. ಓಪನ್ ಪಾತ್ರೆ ಅಂದರೆ ಒಂದು ಲಿಡ್ ಕ್ಲೋಸ್ ಮಾಡಿಕೊಂಡು ನಿಧಾನವಾಗಿ ಬೇಯಿಸ್ಕೊಂಡು ಸಾಫ್ಟಾಗಿ ಮಾಡ್ಕೋಬೋದು. ತುಂಬ ಸಾಫ್ಟಾಗಿ ತರಕಾರಿ ಬೇಯಬೇಕು ಅಂತ ಇಷ್ಟಪಡೋರು ಈ ಥರ ನಾನು ಹೇಳ್ಕೊಡ್ತಿದ್ದೀನಲ್ಲ ಆ ಮೆಥಡಲ್ಲಿ ಕುಕ್ಕರಲ್ಲಿ ಮಾಡ್ಕೊಳ್ಳಿ. ಇದಕ್ಕೆ ಬೇಯೋದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ. ನಿಮಗೆ ಒಂಚೂರು ಸಾಗು ಅಂದರೆ ಒಂಚೂರು ಗ್ರೇವಿಯಾಗಿ ಇರಬೇಕು ಅಂತ ಅಂದರೆ ನೀರು ಜಾಸ್ತಿ ಹಾಕೊಳ್ಳಿ. ನಾನಿಲ್ಲಿ ತರಕಾರಿ ಬೇಯೋದಕ್ಕಷ್ಟಕ್ಕೆ ಮಾತ್ರ ಒಂದು 3 ಟೇಬಲ್ ಸ್ಪೂನ್ ನೀರು ಹಾಕ್ಕೊಳ್ತಾ ಇದ್ದೀನಿ. ತುಂಬ ನೀರು ಹಾಕೊಂಡ್ರೆ ಸಾಗು ಥರ ಹಾಕೋಗ್ಬಿಡುತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ. ಲೈಟಾಗಿ ತೆಳುವಾಗಿರಬೇಕು, ಅಷ್ಟು ಸಾಕು. ನೋಡಿ, ಇಷ್ಟು ನೀರು ಹಾಕೊಂಡ್ರೆ ಸಾಕು. ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಹೊಂದಿಸ್ಕೊಳ್ತಿದ್ದ ಹಾಗೆ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ 1 ವಿಷಲ್ ಕೂಗಿಸ್ಕೊಂಡ್ರೆ ತರಕಾರಿ ಎಲ್ಲ ಸಾಫ್ಟಾಗಿ ಬೇಯುತ್ತೆ. ಪ್ರೆಷರ್ ಬಿಟ್ಟಿದೆ. ಲಿಡ್ ಓಪನ್ ಮಾಡಿದ್ಮೇಲೆ ಇನ್ನೊಂದ್ಸಲ ಕುದಿಸ್ಕೊಳ್ಳೋಣ. ಇವಾಗ ಕೊನೆಯಲ್ಲಿ ನೋಡಿ, ಹಸಿ ತೆಂಗಿನ ತುರಿ 1 ಟೇಬಲ್ ಸ್ಪೂನ್, ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್ ಸಣ್ಣ ಕಟ್ ಮಾಡ್ಕೊಂಡಿರುವಂಥದ್ದು. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೀರಂಶ ಇರಬೇಕು. ತುಂಬ ಡ್ರೈ ಆದಂಗೆ ಮಾಡೋಕ್ಕೇನು ಹೋಗಬೇಡಿ. ಯಾಕೆಂದರೆ ಚಪಾತಿ ಜೊತೆ ರೊಟ್ಟಿ ಜೊತೆ ನೆಂಚ್ಕೊಂಡು ತಿನ್ನಬೇಕಾದ್ರೆ ಸ್ವಲ್ಪ ನೀರಂಶ ಇದ್ದರೆ ರುಚಿಯಾಗಿರುತ್ತೆ. ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಂಗಾಗುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಅದರದ್ದು ಒಂಚೂರು ಏನಾದರೂ ಹಸಿ ಅಂಶ ಇದ್ರೂ ಎಲ್ಲ ಹೋಗುತ್ತೆ. 2 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ಬಿಸಿ ಬಿಸಿ ಮಿಕ್ಸಡ್ ವೆಜಿಟೇಬಲ್ ಪಲ್ಯ ರೆಡಿ ಇದೆ ನೋಡಿ. ಈ ಪಲ್ಯನ ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ, ಜೋಳದ ರೊಟ್ಟಿ ಜೊತೆ ಎಲ್ಲ ಸರ್ವ್ ಮಾಡ್ಕೋಬೋದು. ಬೇಕಿದ್ರೆ ಊಟದ ಜೊತೆನೂ ಸೈಡ್ ಡಿಶ್ ಥರ ಸರ್ವ್ ಮಾಡ್ಕೋಬೋದು. ನೋಡಿದ್ರಲ್ಲ ಕುಕ್ಕರಲ್ಲಿ ಎಷ್ಟು ಫಾಸ್ಟಾಗಿ ಫಟಾಫಟ್ ಅಂತ ಮನೆಯಲ್ಲಿರುವಂಥ ತರಕಾರಿಯಲ್ಲಿ ಪಲ್ಯಗಳನ್ನ ಮಾಡ್ಕೋಬೋದು. ಇದೇ ತರಕಾರಿ ಬೇಕು ಅನ್ನೋದು ಏನಿಲ್ಲ. ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೆ ಅದನ್ನು ಉಪಯೋಗಿಸ್ಕೊಂಡು ಈ ಥರ ಪಲ್ಯ ಮಾಡ್ಕೊಳ್ಳಿ. ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.